ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ಎಕ್ಸ್ಕ್ಲೂಸಿವ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಅಂತೂ ಇಂತೂ ಡಿಕೆ ಸಂಪುಟ ವಿಸ್ತರಣೆಗೆ ಟೈಮ್ ಕೂಡಿ ಬಂತು ಅಂತ ಅನ್ಸುತ್ತೆ. ಯಾಕೆಂದ್ರೆ ಇವತ್ತೇ ಫೈನಲ್ ಆಗುತ್ತೆ ಡಿಕೆಶಿ ಕ್ಯಾಬಿನೆಟ್ 2.0. ಈಗಾಗಲೇ ಸುಮಾರು 42-43 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಫುಲ್ ಸಂಪುಟ ಇಲ್ಲ. ಕೇವಲ 14 ಜನಗಳ ಒಂದು ಸಂಪುಟದೊಂದಿಗೆ ಅವರು ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜನ ಕೇಳ್ತಾ ಇದ್ರು ಫುಲ್ ಸಂಪುಟ ಯಾವಾಗ ಆಗುತ್ತೆ ಅಂತ. ಸೊ ದೆಹಲಿಗೆ ಹೋಗೋದು ಬರೋದು ಆಯ್ತೆ ಹೊರತು ಇಲ್ಲಿಯವರೆಗೆ ಸಂಪುಟ ವಿಸ್ತರಣೆ ಆಗಿರ್ಲಿಲ್ಲ. ಆದ್ರೆ ಇವತ್ತು ಅಥವಾ ಸೋಮವಾರದ ಒಳಗಡೆ ಹೈಕಮಾಂಡ್ ಬಳಿ ಇರುವಂತಹ ಪಟ್ಟಿ ಫಿಲ್ಟರ್ ಆಗುತ್ತೆ. 2ನೇ ಲಿಸ್ಟ್ ಔಟ್ ಆಗುತ್ತೆ. ಯಾಕೆಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ದೆಹಲಿಗೆ ಹೋಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಮಾತುಕತೆ ಬಳಿಕ ಅಂತಿಮವಾದಂತಹ ಮುದ್ರೆ ಬೀಳುತ್ತೆ ಈ ಪಟ್ಟಿಗೆ. ಹಾಗಾದ್ರೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿಕೆ ಸಂಪುಟದ ಎಕ್ಸ್ಕ್ಲೂಸಿವ್ ಲಿಸ್ಟ್ ಇದೆ, ಅದನ್ನ ನಿಮ್ಮ ಮುಂದೆ ಇಡ್ತೀನಿ. ನಿಮ್ಮ ಗ್ಯಾರಂಟಿ ನ್ಯೂಸ್ ಬಳಿ ಇದೆ ಆ ಒಂದು ಲಿಸ್ಟ್. ವೀಕ್ಷಕರೇ, ಯಾರು ಮಂತ್ರಿಗಳಾಗಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಮಧ್ಯಾಹ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಿಟರ್ನ್ ಆಗ್ತಾರೆ. ಸಿಎಂ ಮತ್ತು ಮಾಜಿ ಸಿಎಂ ಕೊಟ್ಟಿರುವಂತಹ ಪಟ್ಟಿ ಬಗ್ಗೆ ಖರ್ಗೆ ಜೊತೆ ವರಿಷ್ಠರು ಚರ್ಚೆ ಮಾಡ್ತಾರೆ. ಖರ್ಗೆ ಜೊತೆ ಚರ್ಚಿಸಿ ಪಟ್ಟಿ ಫೈನಲ್ ಮಾಡಲಿದೆ ಹೈಕಮಾಂಡ್. ರಾಹುಲ್ ಗಾಂಧಿ ಸೂಚನೆಯಂತೆ ಹೊಸಬರಿಗೆ ಹೆಚ್ಚು ಚಾನ್ಸ್. ಯಾಕೆ ಅಂದ್ರೆ ಕಳೆದ ಬಾರಿ ಇವರು ಪಟ್ಟಿ ತೆಗೆದುಕೊಂಡು ಹೋದಾಗ ಹಳೆ ಮುಖಗಳದ್ದೇ ಪಟ್ಟಿ ತಗೊಂಡು ಬಂದಿದ್ದೀರಲ್ಲ ರೀ, ಹೊಸ ಮುಖ, ಹೊಸ ಸಂಪುಟ, ಹೊಸ ಮುಖ್ಯಮಂತ್ರಿಗಳಿಗೆ ಸಾಥ್ ಕೊಡಬಹುದಾದಂತ ಹೊಸ ಮುಖಗಳನ್ನ ನೀವು ಪಟ್ಟಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಹೀಗಾಗಿ ರಾಹುಲ್ ಗಾಂಧಿ ಅವರು ಯಾರು ಸಿದ್ದರಾಮಯ್ಯನವ್ರ ಪಟ್ಟಿ, ಡಿ ಕೆ ಶಿವಕುಮಾರ್ ಪಟ್ಟಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಟ್ಟಿ ಇದೆ, ಈ ಎಲ್ಲಾ ಪಟ್ಟಿಗಳನ್ನ ಕೂತು ಒಂದ್ ಪಟ್ಟಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಈಗ ಮೋಸ್ಟ್ ಪ್ರಾಬಬ್ಲಿ ಆ ಸರ್ಕಸ್ ಮಾಡಿದಂಗೆ ಕಾಣ್ತಾ ಇದೆ. ಹೀಗಾಗಿ ಅಂತಿಮ ಪಟ್ಟಿಯಲ್ಲಿ ಏನಾದ್ರೂ ಚೇಂಜಸ್ ಇದ್ರೆ ರಾಹುಲ್ ಗಾಂಧಿ ಅವರು ಹೇಳಿ ಇವತ್ತು ಅಂತಿಮ ಲಿಸ್ಟ್ ಹೊರಗಡೆ ಬರುವಂತಹ ಸಾಧ್ಯತೆ ಇದೆ. ಸೊ ರಾಹುಲ್ ಗಾಂಧಿ ಅವರ ಸೂಚನೆಯಂತೆ ಈಗಾಗಲೇ ಲಿಸ್ಟ್ ರೆಡಿ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಹೊಸಬರು ಮತ್ತು ಹಳಬರ ಸಮ್ಮಿಶ್ರಣವಾಗಿರಲಿದೆ ಈ ಸಂಪುಟ. ಮುಂದಿನ 2028ರ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಪಕ್ಷ ಸಂಘಟನೆ ಮಾಡೋರಿಗೆ ಅತಿ ಹೆಚ್ಚು ಅವಕಾಶವನ್ನ ಕೊಡುವಂತಹ ಸಾಧ್ಯತೆ ಈ ಸಂಪುಟದಲ್ಲಿ ಇರಲಿದೆ. ಇನ್ನು ಡಿಕೆ ಸಂಪುಟದ 2.0 ಇಬ್ಬರು ಮಹಿಳಾ ಶಾಸಕರಿಗೆ ಮಂತ್ರಿ ಸ್ಥಾನವನ್ನು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಟಿಪಿಕಲಿ ಟ್ರೆಡಿಷನಲಿ ಇವರು ಒಬ್ಬರಿಗೆ ಕೊಡೋದು, ಅದು ಕಾಂಗ್ರೆಸ್ ಆಗಿರ್ಬೋದು ಅಥವಾ ಬಿಜೆಪಿ ಆಗಿರಬಹುದು. ಇಲ್ಲಿಯವರೆಗೆ ಒಬ್ಬರಿಗೆ ಕೊಟ್ಟಿದೆ. ಕೃಷ್ಣ ಅವರಿದ್ದಾಗ, ಎಸ್ ಎಂ ಕೃಷ್ಣ ಅವರಿದ್ದಾಗ ಒಂದಕ್ಕಿಂತ ಹೆಚ್ಚು ಮಹಿಳೆಯರನ್ನ ಮಂತ್ರಿ ಮಾಡಿದ್ರು. ಬಟ್ ಅದರ್ವೈಸ್ ಆಲ್ಸೋ ಇತ್ತೀಚೆಗೆ ಒಬ್ರು ಮಹಿಳೆ ಅವ್ರಿಗೆ ಕೊಡೋದೇ ಮಹಿಳಾ ಕಲ್ಯಾಣ ಅಷ್ಟೇ, ಅದು ಬಿಟ್ರೆ ಬೇರೆ ಇಲ್ಲ. ಈ ಬಾರಿ ಆ ರೂಲ್ಸ್ ಅನ್ನ ಬ್ರೇಕ್ ಮಾಡಿ, ಆ ಸಂಪ್ರದಾಯವನ್ನ ಬ್ರೇಕ್ ಮಾಡಿ ನಾರಿ ಶಕ್ತಿಗೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾರಾ ಮುಖ್ಯಮಂತ್ರಿಗಳು? ಕಾದು ನೋಡಬೇಕು. ಬೆಳಗಾವಿ ಜಿಲ್ಲೆಯ ಪ್ರಬಲ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಬಾರಿ ಮಂತ್ರಿ ಪಟ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕಳೆದ ಬಾರಿಯೂ ಕೂಡ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿತ್ತು. ಗೃಹಲಕ್ಷ್ಮಿ ವಿಚಾರದಲ್ಲಿ ಮತ್ತು
ತನ್ನ ಒಂದು ಖಾತೆಯನ್ನ ಸಂಪೂರ್ಣವಾಗಿ ತುಂಬಾ ಜವಾಬ್ದಾರಿಯುತವಾಗಿ ಅವರು ನಿಭಾಯಿಸಿದ್ದರು. 1-2 ತಿಂಗಳದು ಗೃಹಲಕ್ಷ್ಮಿ ಹಣದ ವಿಚಾರಕ್ಕೆ ಕೊನೆಗೆ ಒಂದ್ ಸ್ವಲ್ಪ ಪ್ರತಿಪಕ್ಷಗಳು ಧ್ವನಿಯನ್ನ ಎತ್ತಿದ್ರು ಬಿಟ್ರೆ, ಅದರ್ವೈಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬಾ ಸಮರ್ಥವಾಗಿ ತಮ್ಮ ಕಾರ್ಯವನ್ನ ನಿರ್ವಹಿಸಿದ್ರು. ಅಷ್ಟೇ ಅಲ್ಲ, ಇರುವಂತಹ ಮಂತ್ರಿಮಂಡಲದಲ್ಲಿ ತುಂಬಾ ಎಫಿಷಿಯೆಂಟ್ ಅಂಡ್ ಒಬ್ಬ ಮಹಿಳೆಯಾಗಿಯೂ ಕೂಡ ತನ್ನ ಖಾತೆಯನ್ನು ಸಮರ್ಥವಾಗಿ ನಿಭಾಯಿಸಿದಂತ ಮತ್ತು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ತುಂಬಾ ಪ್ರಭಾವಿ ಮಹಿಳಾ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಇನ್ನು ಸೋಮವಾರದಿಂದ ಸಂಸತ್ ಅಧಿವೇಶನ ಆರಂಭ ಆಗುವ ಹಿನ್ನೆಲೆಯಲ್ಲಿ ಬ್ಯುಸಿ ಆಗ್ಬಿಡ್ತಾರೆ ರಾಹುಲ್ ಗಾಂಧಿ ಅವರು. ಹಾಗಾಗಿ ಇಂದೇ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಖರ್ಗೆ ಅವರ ಜೊತೆ ಚರ್ಚೆ ಬಳಿಕ ಅಂತಿಮ ಪಟ್ಟಿಗೆ ಮುದ್ರೆ ಒತ್ತಲಿದ್ದಾರೆ ರಾಹುಲ್ ಗಾಂಧಿ ಅವರು.